ಹಾಯ್ ಫ್ರೆಂಡ್ಸ್, ಇವತ್ತಿನ ಮೈಂಡ್ ಟಾಕ್ಗೆ ಸ್ವಾಗತ. ಇವತ್ತಿನ ಮೈಂಡ್ ಟಾಕ್ನಲ್ಲಿ ನಾವು ಹಿಂದೆ ಮಕ್ಕಳು ಓದಿದ್ದನ್ನು ಯಾಕೆ ಮರೀತಾರೆ ಅಥವಾ ಮರೆಯೋಕ್ಕೆ ಕಾರಣಗಳ ಏನು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇವತ್ತು ಮಕ್ಕಳು ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದು ಹೇಗೆ, ಅಂದರೆ ಮಕ್ಕಳು ಓದಿದ್ದನ್ನು ನೆನಪಿಟ್ಟುಕೊಂಡು ಅದನ್ನು ಸರಿಯಾಗಿ ಪರೀಕ್ಷೆಯಲ್ಲಿ ಬರೆಯೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ. ಮಕ್ಕಳು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋಕ್ಕೆ 3 ಪ್ರಮುಖವಾದ ವಿಷಯಗಳ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಅವರು ಸೇವಿಸುವ ಆಹಾರ ಮತ್ತು ನಿದ್ರೆ, ವಿರಾಮ ಮತ್ತು ಅಧ್ಯಯನದಲ್ಲಿ ಬಳಸುವಂಥ ವಿಧಾನಗಳು ಏನು ಅನ್ನೋದನ್ನು ಇವತ್ತು ನೋಡೋಣ. ಸುಲಭವಾಗಿ ಅಂದರೆ ಆಹಾರವನ್ನು ಮೊದಲನೇದಾಗಿ ನೋಡಬೇಕಾದ್ರೆ ಆಹಾರವ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಂದರೆ ಮಾನಸಿಕ ಮತ್ತು ಶಾರೀರಿಕ ಬೆಳವಣಿಗೆಗೆ ಇಂಧನ ಅಂತ ಹೇಳ್ಬೋದು ಆಹಾರ. ಆ ಇಂಧನವನ್ನು ಚೆನ್ನಾಗಿದ್ದರೆ, ಅಂದರೆ ಯಾವುದೇ ಕಲಬೆರಕೆ ಇಲ್ಲದ ಒಳ್ಳೆಯ ಇಂಧನ ಇದ್ದರೆ ಹೇಗೆ ಒಂದು ಕಾರು ಬಸ್ಸು ಚೆನ್ನಾಗಿ ಓಡುತ್ತೋ ಅಥವಾ ಅದೇ ರೀತಿ ಇಂಧನ ಅಂದರೆ ಮನುಷ್ಯನಿಗೆ ಸೇವಿಸುವ ಆಹಾರ ಶುಚಿ, ರುಚಿ ಮತ್ತು ಸುಲಭವಾಗಿ ಜೀರ್ಣವಾಗುವಂಥ ಆಹಾರವನ್ನು ಸೇವಿಸುವುದು ಮುಖ್ಯ. ಅಂದರೆ ತರಕಾರಿ, ಕಾಳು ಊಟದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಅದರ ಜೊತೆಗೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಒಣ ಹಣ್ಣುಗಳಾಗಿರ್ಬೋದು ಮತ್ತು ಹಣ್ಣುಗಳು ಇವನ್ನು ಸೇವಿಸುವುದು ಕೂಡ ಮುಖ್ಯ. ಜಂಕ್ ಫುಡ್ಗಳನ್ನು ಕಡಿಮೆ ಮಾಡೋದು ಬಹಳ ಮುಖ್ಯವಾದ್ದು. ಅದು ಪರೀಕ್ಷೆ ಸಮಯದಲ್ಲಿ ಇನ್ನೂ 1-2 ತಿಂಗಳು ಪರೀಕ್ಷೆ ಇದೆ ಅನ್ನಬೇಕಾದ್ರೆ ಅವಾಗ ಯಾವುದೇ ಜಂಕ್ ಫುಡ್ಡನ್ನು ತಿನ್ನೋದು, ಪಾನಿಪುರಿ ಆಗಿರ್ಬೋದು, ಸ್ಯಾಂಡ್ವಿಚಸ್, ಹೊರಗಿನ ಬರ್ಗರ್ ಅಂಥವುಗಳನ್ನು ಆದಷ್ಟು ಬಿಡೋದು ಮುಖ್ಯ. ಅದರ ಜೊತೆಗೆ ಒಳ್ಳೆಯ ಆಹಾರ ಕ್ರಮವನ್ನು ಅಭ್ಯಾಸ ಮಾಡೋದರಿಂದ ಶರೀರಕ್ಕೆ ಒಂದು ಬಲಿಷ್ಠತೆಯನ್ನು ಕೊಡುತ್ತೆ. ಅದು ಮಾನಸಿಕವಾಗಿ ಒಂದು ಉಲ್ಲಾಸವನ್ನು ನೀಡುತ್ತೆ. ಆದರೆ ನಾವು ತಿನ್ನುವ ಆಹಾರ ಕೂಡ ಅತಿಯಾಗಬಾರ್ದು, ಅಂದರೆ ಹೊಟ್ಟೆ ಬಿರಿಯುವಂತೆ ಎಂದು ತಿನ್ನಬಾರ್ದು. ಈ ಪರೀಕ್ಷೆ ಸಮಯದಲ್ಲಿ ಅದು ಒಂದು ಮಂದತ್ವ ಅಥವಾ ಜಡತ್ವವನ್ನು ತರುತ್ತೆ ಮೆದುಳಿಗೆ. ಇದರಿಂದ ಓದುವುದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಓದಿದ್ದನ್ನು ನೆನಪಿಟ್ಟುಕೊಳ್ಳೋದು ಕೂಡ. ಶರೀರಕ್ಕೆ ಆಹಾರ ಎಷ್ಟು ಮುಖ್ಯನೋ ಅದೇ ರೀತಿ ವಿಶ್ರಾಂತಿ ಕೂಡ ಅಷ್ಟೇ ಮುಖ್ಯ. ವಿಶ್ರಾಂತಿ ಅಂದರೆ 6-8 ಗಂಟೆ ಕಾಲಾದರೂ ನಿದ್ದೆ ಮಾಡಲೇಬೇಕು. ಮಕ್ಕಳು ಹಗಲು ರಾತ್ರಿ ಕೂತು ಓದ್ತಾ ಇದ್ದರೆ ಅದರಿಂದ ಯಾವುದೇ ಪ್ರಯೋಜನಗಳು ಆಗೋದಿಲ್ಲ. ಅಂದರೆ ಓದಿದ್ದನ್ನು ನೆನಪಿಟ್ಟುಕೊಳ್ಳೋದು ಮೆದುಳಿಗೆ ಕಷ್ಟ ಆಗುತ್ತೆ. ಇದರಿಂದ ಓದಿದ್ದನ್ನು ಯಾವಾಗ ಮರೆತು ಬಿಡ್ತೀವಿ ಅಂದಾಗ ಅದರಿಂದ ಒಂದು ಮಾನಸಿಕವಾಗಿ ಮಕ್ಕಳಿಗೆ ಒಂಥರ ಮಾನಸಿಕ ಗೊಂದಲ, ಏನು ನಾನು ಓದಿದ್ದು ಮರೆತು ಬಿಡ್ತಿದ್ದೀನಲ್ಲ ಅನ್ನೋ ಕೂಡ ಉಂಟಾಗುತ್ತೆ. ಬಟ್ ಓದುವಾಗ 2 ಗಂಟೆ ಓದಿ ಮಧ್ಯದಲ್ಲಿ ವಿಶ್ರಾಂತಿ ತಗೊಳ್ಳೋದಾಗಲಿ, ಯಾವುದಾದ್ರೂ ಸಂಗೀತ ಮನೋರಂಜನೆ ಏನಾದರೂ ಕೇಳೋದಾಗಿರಲಿ, ಸ್ವಲ್ಪ ವಾಕ್ ಮಾಡ್ಬರೋದಾಗಲಿ ಖಂಡಿತ ಮಾಡಬೇಕು. ಇದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಓದಿದ್ದು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದರ ಜೊತೆಗೆ ಒಂದು ಒಳ್ಳೆಯ ಅಧ್ಯಯನ ವಿಧಾನವನ್ನು ಕೂಡ ಅಳವಡಿಸ್ಕೊಳ್ಳೋದು ಮುಖ್ಯ. ಅಧ್ಯಯನ ವಿಧಾನ ಅಂದರೆ ಮಗುವು ಓದಲು ಮೊದಲು ಒಂದು ನಿರ್ದಿಷ್ಟವಾದ ಸ್ಥಳ ಮತ್ತು ನಿರ್ದಿಷ್ಟವಾದ ಒಂದು ಸಮಯವನ್ನು ಗುರುತು ಮಾಡಿಕೊಳ್ಳೋದು ಬಹಳ ಮುಖ್ಯ. ಒಂದು ನಿರ್ದಿಷ್ಟವಾದ ಸ್ಥಳ ಮತ್ತು ಸಮಯ ಯಾಕೆ ಅಂದರೆ ಆ ಒಂದು ಸಮಯ ಅವರಿಗೆ ಸಾಯಂಕಾಲ, ಬೆಳಗ್ಗೆ, ರಾತ್ರಿ ಯಾವ ಒಂದು ಸಮಯವನ್ನು ಒಂದು ನಿರ್ದಿಷ್ಟವಾದ ಆಯ್ಕೆಯನ್ನು ಮಾಡಿಕೊಂಡಿರ್ತಾರೋ ಆ ಒಂದು ಸ್ಥಳದಲ್ಲಿ ಆ ಸಮಯಕ್ಕೆ ಹೋಗಿ ಕೂಡುವಂಥ ಒಂದು ಮನಸ್ಥಿತಿ ಉಂಟಾಗುತ್ತೆ. ಅದನ್ನು ಅವರು ಪದೇ ಪದೇ ಒಂದು 15 ದಿನ 20 ದಿನ ಕಂಟಿನ್ಯೂ ಆಗಿ ಅದನ್ನು ಮಾಡ್ತಾಯಿದ್ರೆ ಆ ಒಂದು ಸ್ಥಳ ಮತ್ತು ಒಂದು ಸಮಯ ಎರಡೂ ಕೂಡ ಒಂದು ನಿರ್ದಿಷ್ಟತೆಯನ್ನು ಇಟ್ಟುಕೊಂಡಾಗ ಅದು ಓದಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಅದು ಓದಿದ್ದನ್ನು ಅಂದರೆ 6-8 ಅಥವಾ 8-9 ಈ ರೀತಿ ಒಂದು ಟೈಮ್ ಟೇಬಲ್, ಈ ಸಬ್ಜೆಕ್ಟ್ ಇಷ್ಟು ಗಂಟೆಗಳ ಕಾಲ ಓದಬೇಕನ್ನುವಂಥ ಒಂದು ಟೈಮ್ ಟೇಬಲ್ ಕೂಡ ಅಷ್ಟೇ ಮುಖ್ಯ. ಅದರ ಜೊತೆಗೆ ಪರಿಸರ ಪ್ರಶಾಂತವಾಗಿರುವಂಥ ನೋಡ್ಕೊಳ್ಬೇಕು. ಆದರೆ ಕೆಲವೊಂದು ಸಾರಿ ಕಷ್ಟ ಸಾಧ್ಯ ಆಗ್ಬೋದು. ಅಂದರೆ ಚಿಕ್ಕ ಮನೆಯಲ್ಲಿ ಅಥವಾ ಭಾಳ ಜನ ಇರೋವಂಥ ಮನೆಯಲ್ಲಿ ಇದು ಕಷ್ಟ ಆಗ್ಬೋದು. ಆವಾಗ ಯಾವುದಾದ್ರೂ ಒಂದಿಷ್ಟು ತಂದೆ ತಾಯಿಗಳು ತ್ಯಾಗವನ್ನು ಮಾಡಬೇಕಾಗುತ್ತೆ. ಅಂದರೆ ಚಿಕ್ಕ ಮನೆಯಲ್ಲಿ ಇದ್ದಾಗ ಮಕ್ಕಳು ಓದುವಾಗ ಟಿ ವಿ ಮತ್ತು ಮೊಬೈಲನ್ನು ಸ್ವಿಚ್ ಆಫ್ನಲ್ಲಿ ಇಡುವುದು ಭಾಳ ಒಳ್ಳೆಯದು.
ಮತ್ತು ಕೆಲವೊಂದು ಸಾರಿ ಲೈಬ್ರರಿಯ ಸಹಾಯವನ್ನು ಪಡೆಯಬಹುದು. ಪಬ್ಲಿಕ್ ಲೈಬ್ರರಿ ಸಹಾಯವನ್ನು ಪಡೆದ್ರೆ ಒಳ್ಳೆಯದು. 20ರಿಂದ 30 ನಿಮಿಷಗಳು ಏಕಾಗ್ರತೆಯಿಂದ ಓದೋದು ಬಹಳ ಮುಖ್ಯ. ಮಧ್ಯ 5 ನಿಮಿಷಗಳಲ್ಲಿ ಅಂದರೆ ಓದಿದ್ದನ್ನು ಅರ್ಥ ಮಾಡಿಕೊಂಡು ಮನನ ಮಾಡಿಕೊಂಡು ಅರ್ಥ ಮಾಡಿಕೊಂಡದನ್ನು ಬರೆಯೋದು ಅಭ್ಯಾಸ ಮಾಡಿಕೊಳ್ಳಬೇಕು. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಓದಿದ್ದನ್ನು ಅರ್ಥ ಮಾಡಿಕೊಂಡು ಅದನ್ನು ಮನನ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡಿದ್ದನ್ನು ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಈ ರೀತಿ ಮಾಡಿದಾಗ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಮಧ್ಯದಲ್ಲಿ ವಿರಮಿಸಿ 2-3 ನಿಮಿಷ ವಿರಮಿಸಿ ದೀರ್ಘವಾದ 3ರಿಂದ 4 ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಬಿಡಬೇಕು. ಮತ್ತೆ 20ರಿಂದ 30 ನಿಮಿಷಗಳ ಕಾಲ ಓದೋದನ್ನು ಮುಂದುವರಿಸಬೇಕು. ಈ ರೀತಿ ಮಾಡಿದಾಗ ಖಂಡಿತ ಅವರು ಓದಿದ್ದನ್ನು ಮರೆಯದೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಖಂಡಿತ ಒಂದು ಹೆಚ್ಚಿನ ಮಾರ್ಕ್ಸ್ಗಳನ್ನು ತೆಗೆದೇ ತೆಗಿತಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.